ಹಿಜಾಬ್ ನಿಷೇಧ ವಾಪಸ್ ತಗೊಳ್ತೀನಿ ಅಂತ ಮೊನ್ನೆ ಜೋಶ್ನಲ್ಲಿ ಭಾಷಣದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಬಟ್ ಇದು ಆಗತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ರಾಜ್ಯದಲ್ಲಿ ನಿನ್ನೆಯಿಂದಲೂ ಕೂಡ ಕಾಡ್ತಾ ಇದೆ. ಎರಡು ಮೂರು ದಿನದಲ್ಲಿ ಈ ಸಂಬಂಧ ಸರ್ಕಾರದಿಂದ ಆದೇಶ ಬರೋ ಸಾಧ್ಯತೆ ಬಗ್ಗೆ ಈಗ ಚಿಂತನೆಗಳಾಗ್ತಾ ಇದೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಸುಳಿವು ಕೊಟ್ಟಿದ್ದಾರೆ. ಇಲ್ಲಿ ತನಕ ತಿಳಿಯಾಗಿದ್ದ ಅಥವಾ ತಣ್ಣಗಿದ್ದ ವಿವಾದವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಕೆಣಕಿದ್ದಾರೆ. ಇನ್ನೊಂದು ವಿವಾದವನ್ನ ಕಾಂಗ್ರೆಸ್ ಈ ಮುಖಾಂತರ ಮೈ ಮೇಲೆ ಎಳೆದುಕೊಳ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಇದರ ನಡುವೆ ಹಿಜಾಬ್ ವಿಚಾರದಲ್ಲಿ ಸರ್ಕಾರದ ಅಧಿಕೃತ ಆದೇಶ ಏನಿರ್ಬೋದು, ಒಂದು ಕೋರ್ಟ್ ಹಂತದಲ್ಲಿರುವಾಗ ಸರ್ಕಾರಕ್ಕೆ ಆ ಹಕ್ಕಿದೆಯಾ ಅದನ್ನ ವಾಪಸ್ ತೆಗೆದುಕೊಳ್ಳೋಕೆ ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಸರ್ಕಾರದ ಆದೇಶ ಆಗಿರೋದ್ರಿಂದ ಅವ್ರು ಏನಾದ್ರೂ ಮಾಡ್ಕೊಳ್ಬಹುದು, ಸರ್ಕಾರಕ್ಕಿದೆ ಆ ಹಕ್ಕು ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಬಟ್ MP ಚುನಾವಣೆಯನ್ನ ಮುಂದಿಟ್ಕೊಂಡು ಇವರು ಮೈ ಮೇಲೆ ವಿವಾದವನ್ನ ಹೇಳ್ಕೊಂಡ್ರ, ಬೇರೆ ಜನರ ಕೆಂಗಣ್ಣಿಗೆ ಗುರಿಯಾದ್ರ ಅನ್ನೋ ಪ್ರಶ್ನೆ ಕೂಡ ಕಾಂಗ್ರೆಸ್ ಮೇಲೆ ಸಿದ್ದರಾಮಯ್ಯ ಮೇಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಏನಿದೆ ಅದು ನಮ್ಮ ಸರ್ಕಾರದ ಚಿಂತನೆ ಹಿನ್ನೆಲೆಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಹೇಳಿಕೆ. ಆದರೆ 2-3 ದಿವಸ ತಡೀರಿ, ನಿಮಗೆ ಸರ್ಕಾರದ ನಿರ್ಣಯ ಬರುತ್ತೆ, ಅದು ಎಲ್ಲವನ್ನು ಸ್ಪಷ್ಟಗೊಳಿಸುತ್ತೆ. ಬರುವ ಯಾವುದೇ ಲಕ್ಷಣಗಳು ನಾನು ಕಾಣಲೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಏನಿದೆ ಅದು ನಮ್ಮ ಸರ್ಕಾರದ ಚಿಂತನೆ ಹಿನ್ನೆಲೆಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಹೇಳಿಕೆ. ಆದರೆ 2-3 ದಿವಸ ತಡೀರಿ, ನಿಮಗೆ ಸರ್ಕಾರದ ನಿರ್ಣಯ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ತಿಳಿಯಾಗಿದ್ದ ವಿಚಾರವನ್ನ ವಿವಾದವನ್ನ ಮತ್ತೆ ಕಲ್ಕೋದ್ರ ಮುಖಾಂತರ ಮುನ್ನೆಲೆಗೆ ತಂದಿದ್ದು ಸಿಎಂ ಸಿದ್ದರಾಮಯ್ಯನವರೇ. ನಿನ್ನೆ ಒಂದ್ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ್ ಮಾಡಿದ್ರು. ಇನ್ನೂ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು, ಚರ್ಚೆ ಆಗಿಲ್ಲ ಪಕ್ಷದ ಹಂತದಲ್ಲಿ ಅಂತ. ಸೊ ಅಲ್ಲಿಗೆ ತರ್ತಾರೆ, ವಾಪಸ್ ತಗೊಳ್ತಾರೆ ಆದೇಶನ ಅಂತಲ್ಲ, ಅಥವಾ ಏನಾಗ್ಬೋದು ಈ ವಿಚಾರದಲ್ಲಿ ಅಂತ? ವಿದ್ಯಾ, ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ BJP ಅವಧಿಯಲ್ಲಿ ಏನು ಹಿಜಾಬ್ ನಿಷೇಧ ಮಾಡಲಾಗಿತ್ತು, ಆ ನಿಷೇಧ ಮಾಡಿರುವಂತಹ ಆದೇಶವನ್ನು ವಾಪಸ್ ತೆಗೆದುಕೊಳ್ತೇವೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದರು. ಆ ಹೇಳಿಕೆ ನಂತರ ರಾಜಕೀಯ ವಲಯದಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಮುಖ್ಯಮಂತ್ರಿಗಳು ನಿನ್ನೆ U-ಟರ್ನ್ ಕೂಡ ಹೊಡೆದಿದ್ರು. ಸದ್ಯಕ್ಕಂತೂ ಇಲ್ಲ, ಆದರೆ ಅದರ ಬಗ್ಗೆ ಚರ್ಚೆ ಮಾಡ್ತೇವೆ, ಆ ಒಂದು ಉದ್ದೇಶ ಇದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟು U-ಟರ್ನ್ ಹೊಡೆದ ನಂತರ ಕಾನೂನು ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಅವರು 2-3 ದಿನಗಳಲ್ಲಿ ಈ ಸಂಬಂಧಪಟ್ಟಂತೆ ಆದೇಶ ಹೊರಡಿಸ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒತ್ತಡ ಅಂತೂ ಸರ್ಕಾರದ ಮೇಲೆ ಇದೆ. ಬೇರೆ ಬೇರೆ ಇಂಡಿಯಾ ಒಕ್ಕೂಟದಿಂದ ಇದೆ, AICC ನಾಯಕರಿಂದ ಇದೆ, ಬೇರೆ ಬೇರೆ ಕಾಂಗ್ರೆಸ್ ಪರ ಇರುವಂಥ ಸಂಘಟನೆಗಳಿಂದ ಇದೆ, ಜೊತೆಗೆ ಮುಸ್ಲಿಂ ಪರ ಸಂಘಟನೆಗಳಿಂದಲೂ ಕೂಡ ಹಿಜಾಬ್ ನಿಷೇಧ ಏನು BJP ಮಾಡಿತ್ತು ಅದನ್ನು ವಾಪಸ್ ತೆಗೆದುಕೊಳ್ಳಿ ಅನ್ನುವಂತಹ ಒತ್ತಡ ಇದೆ. ಆದರೆ ರಾಜ್ಯ ಸರ್ಕಾರ ಯಾವಾಗ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು, ಜೊತೆಗೆ ಈ ಒಂದು ನಿರ್ಧಾರ ಮಾಡುವಂಥ ವಿಚಾರ, ಆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸುವಂಥ ವಿಚಾರದಲ್ಲಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ನಡುವೆ ಸ್ವಲ್ಪ ಗೊಂದಲ ಕೂಡ ಮನೆ ಮಾಡಿದೆ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡೋದು, ಮತ್ತೆ ಅದನ್ನು ಬೇರೆ ರೀತಿಯಲ್ಲಿ ಮತ್ತೊಂದು ಹೇಳಿಕೆ ಕೊಡೋದು, ನಂತರ ಕಾನೂನು ಸಚಿವರು 2-3 ದಿನಗಳಲ್ಲಿ ಆದೇಶ ಹೊರಡಿಸ್ತೀವಿ ಅಂತ ಹೇಳೋದು, ಇವೆಲ್ಲವೂ ಕೂಡ ಸರ್ಕಾರದ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಈ ಒಂದು ವಿಚಾರವಾಗಿ ಎಲ್ಲರೂ ಕೂತ್ಕೊಂಡು ಒಂದು ಒಮ್ಮತದ ನಿರ್ಧಾರ ಮಾಡಿಲ್ಲ ಇನ್ನುವೇ ಅನ್ನುವಂತಹದ್ದು ಎಲ್ರಿಗೂ ಕೂಡ ಮನದಟ್ಟಾಗುತ್ತೆ. ಇನ್ನೊಂದು 2-3 ದಿನಗಳಲ್ಲಿ ಆದೇಶ ಬಂದರೂ ಬರಬಹುದು. ಆದರೆ ಆದೇಶದಲ್ಲಿ ಏನಿರುತ್ತೆ ಅನ್ನುವಂಥದ್ದು, ಇದು ಶಾಲಾ ಕಾಲೇಜುಗಳಲ್ಲಿ ಡ್ರೆಸ್ ಕೋಡನ್ನು ಜಾರಿ ಮಾಡಿ ಹಿಂದಿನ BJP ಸರ್ಕಾರ ಕಳೆದ ಫೆಬ್ರವರಿನಲ್ಲಿ ಆದೇಶ ಮಾಡಿರುವಂಥದ್ದು. ಹಾಗಾದರೆ ಶಾಲಾ ಕಾಲೇಜಿನಲ್ಲಿ ಡ್ರೆಸ್ ಕೋಡ್ ಇರಲ್ವ ಇನ್ಮೇಲೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಶಾಲಾ ಸಂಘಟನೆಗಳು ಏನು ಹೇಳ್ತಾರೆ ಇದಕ್ಕೆಲ್ಲ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಒಟ್ಟಾರೆಯಾಗಿ ಆದೇಶ ಏನು ಬರುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. BJP ನಾಯಕರು ಇದೀಗ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ.